ನಿನ್ನೆ ನಮ್ಮ ಮನೆಯವರು ಅವಳೊಬ್ಬಳೇ ಸಿನಿಮಾ ನೋಡ್ಕೊಂಡು ಬಂದು ಸಿನಿಮಾ ಆದಮೇಲೆ ಒಂದು 6:45ಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿ ಮಾತಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಅಳ್ತಾ ಇದ್ಲು. ಆಮೇಲೆ ಮನೆಗೆ ಬಂದು ನನಗೆ ಹೇಳಿದ್ಲು, ಇಷ್ಟು ಕನ್ನಡದಲ್ಲಿ ನಿನಗೆ ಇಷ್ಟು ಒಳ್ಳೆ ರೋಲ್ ಯಾರು ಕೊಟ್ಟಿರಲಿಲ್ಲ, ಮತ್ತು ನಿನ್ನ ಇಷ್ಟು ಈ ರೀತಿಯಲ್ಲಿ ನಿನಗೆ ಯಾರೂ ಪ್ರೊಜೆಕ್ಟ್ ಮಾಡಿರಲಿಲ್ಲ. ನೀನು ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಬೇರೆದೆಲ್ಲ ಸುಲಭ ಒಪ್ಕೋಬೇಡ, ನಿನ್ಗೆ ನೀವೇ ದುಡ್ಡೆಲ್ಲ ಇಂಟ್ರೆಸ್ಟ್ ಇಲ್ಲ, ಹೋಗಿ ಮಾಡಬೇಡ ನೀನು ಅಂತಂದೆ. ನನಗೆ ಅದು ನಿಜ ಅನ್ನಿಸ್ತು. ಆದರೆ ನೋಡಿ, ಸಿನಿಮಾಗೆ ಒಂದು ಕಷ್ಟ ಇದೆ. ಅಂದರೆ ವಾಟ್ ಎವರ್ ದ ಬಜೆಟ್ ಆಫ್ ಇದು ಪ್ರಿಂಟ್ ಆ್ಯಂಡ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ, P&A ಕಾಸ್ಟ್, ನೀವು 5 ಕೋಟಿ 2 ಕೋಟಿ 3 ಕೋಟಿ ಏನೇ ಖರ್ಚು ಮಾಡಿರಿ, ಕಡೆಗೂ ಅದು ವರ್ಡ್ ಆಫ್ ಮೌತಿಂದನೇ ನಿಲ್ಲೋದು. ಅಂದರೆ ಒಬ್ಬರು ನೋಡಿ ಇನ್ನೊಬ್ಬರಿಗೆ ಹೇಳ್ತಾ ಇರೋದಿರುತ್ತಲ್ಲ, ಅದು ಸಿನಿಮಾದು ನೀವು ಎಷ್ಟು ಪ್ರಚಾರ ಮಾಡಿದ್ರು ಅದನ್ನು ನಂಬೋದು ಜನ ಕಷ್ಟ. ಇವಾಗ ಯಾಕಂದರೆ ಎಲ್ಲರೂ ಆ ಥರ ಮಾಡ್ತಾ ಇದ್ದಾರಲ್ಲ. ಅಂದರೆ ಒಂದು 8,000 ಸ್ಕ್ರೀನಲ್ಲಿ ಬಿಡುಗಡೆ ಮಾಡಿಬಿಟ್ಟು 2-3 ದಿನದಲ್ಲಿ ಎಲ್ಲ ಗಳಿಸ್ಕೊಂಡ್ಬಿಡೋದು, ಈ ಥರದ್ದು ಮಾಡ್ತಾರಲ್ಲ, ಜನಕ್ಕೆ ನಂಬಿಕೆ ಹೋಗಿದೆ ಅಂತ ಅನಿಸುತ್ತೆ ನಮಗೆ. ಅದಕ್ಕೆ ಈಗ ನಾನು ಪವನ್ ಮತ್ತು ಅಜಯ್ ಇಬ್ಬರಿಗೂ ಹೇಳಿದೆ, ಇದಾದ ತಕ್ಷಣ ಒಂದು ಸೆಮಿನಾರ್ ಥರ ಮಾಡೋಣ ಅಂತ. ಈಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ, ಒಂದು ಪ್ಯಾನೆಲ್ ಡಿಸ್ಕಷನ್ ಥರ ಇಟ್ಕೊಂಡು ತಜ್ಞರನ್ನ ಈ ವಿಷಯದಲ್ಲಿ ನುರಿತ ಜನ ಯಾರು ಇರ್ತಾರೋ ಅಂತ ಕೂರಿಸಿ ಮಾತಾಡ್ಸೋಣ ಅಂತ. ಯಾಕೆಂದರೆ ಒಂದು ಮೆಸೇಜ್ ಫಿಲ್ಮ್ ಅಂತ ಅದನ್ನ ಕರೆದ್ರು, ಆ ಕ್ಲೀಶೆಯಿಂದ ಹೊರಗೆ ಬರಬೇಕು. ಕೆಲವು ಸಮಯ ಮೆಸೇಜ್ ಇರುತ್ತೆ, ಕೆಲವು ಸಮಯ ಬರೀ ಮನೋರಂಜನೆ ಇರುತ್ತೆ. ಏನಾದರೂ ಇರಲಿ, ನಾವು ಇದು ಸರಿ ಅದು ತಪ್ಪು ಅಂತ ಹೇಳಬಾರ್ದು. ಆದರೆ ಅದನ್ನು ಒಂದು ಎಲ್ಲರಿಗೂ ತಲುಪೋ ರೀತಿಯಲ್ಲಿ, ಈಗ ಅವರು ಆವತ್ತು ನೀವು ಹೇಳಿದ್ರೆ ಯಾರಪ್ಪ ಎಲ್ಲರೂ ಕೊಡ್ತಾ ಇರ್ತಾರೆ ಮೆಸೇಜ್, ಏನು ಬದಲಾವಣೆ ಆಗುತ್ತೆ ಅಂತ. ಬದಲಾವಣೆ ಆಗುತ್ತೆ, ಆ್ಯಕ್ಚುಲಿ ಹೇಗೆ ಕೊಡ್ತಾ ಇದ್ದಾರೆ ಮೆಸೇಜ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಇದು ವಾಟ್ ಈಸ್ ದ ಸಪ್ರೇಟಿಂಗ್ ಫ್ಯಾಕ್ಟರ್ ಇನ್ ದಿಸ್ ಫಿಲ್ಮ್ ಇಸ್ ದಟ್ ಇದರಲ್ಲಿ ಒಂದು ಘನತೆ ಇದೆ ಅದನ್ನು ಹೇಳೋದ್ರಲ್ಲಿ, ಮತ್ತು ಒಂದು ತೀವ್ರತೆ ಇದೆಯಲ್ಲ ಅದರ. ಅಂದರೆ ಇದರ ಬಗ್ಗೆ ಒಂದು ವಿಷಾದವನ್ನು ಇವಾಗ ಅಜಯ್ ಮಾಡುವ ಪಾತ್ರ ವ್ಯಕ್ತ ಮಾಡೋದ್ರಲ್ಲಿ ಒಂದು ತೀವ್ರತೆ ಇದೆಯಲ್ಲ, ಅದು ಎಲ್ಲರನ್ನೂ ಕಾಡುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ನಮಗೆ ಗೊತ್ತಿದೆ, ಇದು ರಸ್ತೆಯಲ್ಲಿ ಬೆಂಗಳೂರಿನಲ್ಲಿ ಓಡಾಡ್ತಿದ್ರೆ ಎಲ್ಲ ಕಡೆ ಕಸ ಬಿಸಾಕಿರ್ತಾರಲ್ಲ, ಎಷ್ಟು ಬೇಸರ ಆಗುತ್ತೆ, ಹೆಂಗಿತ್ತು ಊರು ಈ ಥರ ಆಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅದ್ರ ಬಗ್ಗೆ ಯಾರೋ ಅದನ್ನು ತೀವ್ರವಾಗಿ ತಿರ್ಗಾ ಮನಸ್ಸಿಗೆ ಕಟ್ಟೋ ಥರ ಹೇಳಿದ್ರೆ ಏನಾಗುತ್ತೆ, ಅದು ನಾಟತೆ ಏನಾದ್ರು ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ನಾಟುವಂತ ಆಗಬೇಕು ಅನ್ನೋದಕ್ಕೆ ಈ ವರ್ಡ್ ಆಫ್ ಮೌತು ಇವಾಗ ಇರೋದಕ್ಕಿಂತ ಹೆಚ್ಚಾಗಬೇಕು. ಏನೊಂದು 20-25 ಸಾವಿರ ಜನ ನೋಡಿದ್ರೆ ಸಾಲದಿದು, ಒಂದು ಅಟ್ಲೀಸ್ಟ್ ಒಂದು 5 ಲಕ್ಷ 10 ಲಕ್ಷ ಕನ್ನಡಿಗರು ನೋಡಬೇಕು. ಇದನ್ನು ನೋಡಿದ್ರೆ ಅವ್ರಿಗೆ ಈಗ ನಮ್ಗೆ ಅನಿಸ್ತಾ ಇದೆಯಲ್ಲ, ನಮ್ಮಲ್ಲಿ ಏನೂ ಸರಿ ಇದೆಯಲ್ಲ, ಯಾವ ಕ್ಷೇತ್ರದಲ್ಲೂ ಎಂಥ ಕರ್ನಾಟಕ ಈ ಥರ ಕಷ್ಟದಲ್ಲಿದೆ ಅಂತ ಅನಿಸುತ್ತಲ್ಲ. ಇವಾಗ ಅದು ಹೋಗ್ಬೇಕಂದ್ರೆ ಯಾವುದ್ಯಾವುದೋ ಈ ಥರದ ಗೆಲುವು ಅಂತ ಕಾಣಿಸುತ್ತಲ್ಲ, ಅದು ಸುಳಿವು ಸಿಕ್ಕಿದಾಗ ಅದನ್ನು ನಾವು ಆ ಗೆಲುವನ್ನು ವರ್ಧಿಸಬೇಕು, ಅದರ ವೈಭವವನ್ನು ನಾವು ಎಲ್ಲರಿಗೂ ಮುಟ್ಟಿಸುವಂತ ಆಗಬೇಕು. ಅದಕ್ಕೆ ಮಾಧ್ಯಮದವ್ರು ಮಾಡಿದ್ದಾರೆ, ನಾನು ಒಪ್ಕೋತೀನಿ, ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಯಾರ್ಯಾರು ಸಿನಿಮಾ ನೋಡಿದಾರೋ ನಾನು ಕೇಳ್ಕೊಳ್ತೀನಿ, ಯಾರ್ಯಾರು ಸಿನಿಮಾ ನೋಡಿದ್ದೀರೋ ಒಂದು 10 ಜನಕ್ಕೆ ಹೇಳಿ, ನಿಮಗೆ ಪರಿಚಯ ಇದ್ದವರಿಗೆ. ನಮಗೆ ಕನ್ನಡಿಗರಿಗೆ ಕನ್ನಡದ ಕೆಲಸದ ಬಗ್ಗೆ ಹೆಮ್ಮೆ ಅನ್ನಿಸ್ಬೇಕು ಅಂದರೆ ಆ ಥರದ ಕೆಲಸ ಆಗಬೇಕು. ನಮಗೆ ಈ ಸಕ್ಸಸ್ ಅನ್ನೋದು ಇಡೀ ಕನ್ನಡಕ್ಕೆ ಸಿಗೋ ಥರದ್ದಾಗಬೇಕಂದ್ರೆ ಒಂದಷ್ಟು ಜನ ಬಂದು ನೋಡಬೇಕು.